ಬಿಜೆಪಿಯವರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ. ಪಕ್ಕದ ತಟ್ಟೆ ನೋಡ್ತಾರಂತೆ. ಮುಡಾದಲ್ಲಿ ಬಿಜೆಪಿ ಜೆಡಿಎಸ್ ಸೇರಿ ಎಲ್ಲ ಪಕ್ಷದವರು ಕೂಡ ಫಲಾನುಭವಿಗಳಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಅನುಮೋದನೆ ಇಲ್ಲದೆ ಅನಧಿಕೃತವಾಗಿ ಸೈಟ್ಗಳನ್ನು ಮಾಡಿದವರು ಹಲವರಿದ್ದಾರೆ. ತನಿಖೆಯ ಬಳಿಕ 15, 20, 30, 35, 50 ಹೀಗೆ ಸೈಟ್ ತೆಗೆದುಕೊಂಡಿದ್ದೆಲ್ಲವೂ ಕೂಡ ಹೊರಬರುತ್ತೆ. ಎಲ್ಲರೂ ಕೂಡ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ ನೂರಾರು ಜನ ಫಲಾನುಭವಿಗಳಿದ್ದಾರೆ. ಮೂಡಾದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, BJP ಮತ್ತು ಕಾಂಗ್ರೆಸ್ಸಿನ ಕೆಲವು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದೆ. ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಯಾರ್ಯಾರ್ದು ಸೈಟು 10, 15, 20, 30, 50 ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನು ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಅಲ್ಲಿಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ. ಶ್ರೀಮತಿ ಪಾರ್ವತಮ್ಮನವರು ಅವ್ರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದ್ರು ಅದು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಲಿಟೀಸಲ್ಲಿ ಜರುಗಿದ್ರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ. ಸಿದ್ದರಾಮಯ್ಯನವ್ರು ಹಿಟ್ ಆ್ಯಂಡ್ ರನ್ ಅಲ್ಲ. ಕುಮಾರಸ್ವಾಮಿಯವರು ಹಿಟ್ ಆ್ಯಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಭಾಳ ಹತ್ತಿರದಲ್ಲಿದ್ದಂಥವ್ರು, ನನಗಿಂತ ಯಾರು ಗೊತ್ತಿದೆ. ಸೊ ಸಿದ್ದರಾಮಯ್ಯನವರು ಹೆಂಡತಿ ವಾಪಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿದ್ದರೂ ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಒಂದು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತ ಅಂದರೆ ಅಥವಾ ಎಲ್ಲ ಇದನ್ನು ಯೂ ಟರ್ನ್ ಅಂತ ಅಂದರೆ ಅದಕ್ಕೇನು ಅರ್ಥ? ಸೊ ಅದರಿಂದ ಅವರು ಶ್ರೀಮತಿಯವರು ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದೋ ಬಿಡೋದೋ ಬೇಡವೋ ಅದು ಬೇರೆ. ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತೇಳಿ ಕೊಟ್ಟಿದ್ದಾರೆ. ಅದರಿಂದ ಅದು ಯೂ ಟರ್ನ್ ಅಂತಾರೆ. ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ. ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಾಗಂತೇಳಿ ಅವರು ಈ ದೇಶದ ಪ್ರಜೆ, ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗುತ್ತಲ್ಲ, ಸಮಾಜಕ್ಕೆ ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸಲಿ ಕುಮಾರಸ್ವಾಮಿಯವರು.